ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹಾಗಲಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೆಯದು. ಕೆಲವರು ಹಸಿದೆ ಹಾಗೆ ತಿಂತಾರೆ. ಕಹಿ ಇರುತ್ತೆ ಅಂತ ಕೆಲವ್ರು ತಿನ್ನಲ್ಲ. ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟು ಇರುತ್ತೆ, ಒಂಚೂರು ಕಹಿ ಬರಲ್ಲ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹಾಗಲಕಾಯಿ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ಬೀಜ ಸ್ವಲ್ಪ ಬಲ್ತಿದ್ರೆ ಬೀಜ ತೆಗಿಬೋದು, ಎಳೆದಿದ್ರೆ ಹಾಗೆ ಹಾಕ್ಕೊಳ್ಬೋದು. ಬೀಜ ತಿಂದ್ರೂ ತುಂಬಾ ಒಳ್ಳೆಯದು. ನೋಡಿ, ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಕಟ್ ಮಾಡಿರೋ ಅಂಥದನ್ನು ನೀರಿಗೆ ಹಾಕಿ ಒಂದು 10ರಿಂದ 20 ನಿಮಿಷ ಬಿಡಬೇಕು. ಅದರಲ್ಲೇ ನೀರಲ್ಲೇ ನೆನಿಬೇಕು. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಅದಕ್ಕೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಮಸಾಲದು. ನೋಡಿ, ಒಂದು ಬೌಲ್ಗೆ ಕಡಲೆ ಹಿಟ್ಟು 1 ಚಮಚದಷ್ಟು. ನಾನು ತಗೊಂಡಿರೋದಕ್ಕೆ ಇದು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು 1 ಚಮಚ ಮತ್ತು ಮೈದಾ ಹಿಟ್ಟು 1 ಚಮಚ, 3 ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಮತ್ತು ಅಚ್ಕಾರದ ಪುಡಿ 1 ಚಮಚ ತಗೊಳ್ತಾ ಇದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಗರಂ ಮಸಾಲ 1/4 ಚಮಚದಷ್ಟು ಮತ್ತು ಚಾಟ್ ಮಸಾಲ 1/4 ಚಮಚ ಅಷ್ಟು, ಅರಿಶಿನ 1 ಚಿಟಿಕೆ ಮತ್ತು ಇಂಗು 1 ಚಿಟಿಕೆ. ಇಂಗು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಹುಣಸೆ ರಸ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ನಮಗೆ ಕಹಿ ಅಂಶ ಎಲ್ಲ ಒಡೆದಾಕುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಹುಣಸೆ ರಸ ಹಾಕೋದಕ್ಕಿಂತ ಹುಣಸೆ ರಸ ಬೇಡ ಅಂದರೆ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೂ ಹುಣಸೆ ರಸ ತುಂಬ ರುಚಿ ಇರುತ್ತೆ, ನಮ್ಗೆ ಅಷ್ಟೊಂದು ಕಹಿ ಗೊತ್ತಾಗಲ್ಲ. ನೋಡಿ, ಫುಡ್ ಕಲರು ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸುಮ್ಮನೆ 1 ಚಿಟಿಕೆ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಫಸ್ಟೇ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಗಲಕಾಯಿ ಮಿಕ್ಸ್ ಮಾಡಿದ್ರೆ ಈಕ್ವಲಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಈ ಹಾಗಲಕಾಯಿ ಮೇಲೇ ಅದೆಲ್ಲ ಪೌಡ್ರ್ ಹಾಕಿದ್ರೆ ಒಂದು ಹತ್ರ ಹಿಡಿಯುತ್ತೆ, ಒಂದು ಹತ್ರ ಸರಿಯಾಗಿ ಮಿಕ್ಸ್ ಆಗಲ್ಲ. ನೋಡಿ, ನೀರಲ್ಲಿ ಏನು ನೆನೆಸಿಟ್ಟಿರ್ತೀವಿ ಅದನ್ನ ತೆಗೆದು ಇದಕ್ಕೆ ನೋಡಿ ಹಾಕ್ಕೊಂಡು ಫಸ್ಟ್ ಎಲ್ಲ ನೀರು ಹಾಕಿ ಮುಂಚೆನೇ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಈ ಥರ ಕೈಗೆ ಚಿಮ್ಸ್ಕೊಂಡು ನೋಡಿಕೊಂಡು ಈ ಥರ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರು ತೆಳುವಾದ್ರೂ ಚೆನ್ನಾಗಿ ಬರಲ್ಲ, ಒಂಥರ ಬಜ್ಜಿ ಥರ ಆಗ್ಬಿಡುತ್ತೆ ಅವಾಗ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಡ್ರೈ ಆಗೇ ಇರಬೇಕು, ತುಂಬ ನೀರಿನಂಶ ಇರಬಾರ್ದು. ನೀರಿನಂಶ ಜಾಸ್ತಿ ಇತ್ತು ಅಂದರೆ ನಾವು ಚಿಪ್ಸ್ ಮಾಡಿದಾಗ ಹಾಗಲಕಾಯಿ ಎಣ್ಣೆಲಿ ಕರೆದಿಟ್ಟಾಗ ಮೆತ್ತಗೆ ಬರುತ್ತೆ. ನೋಡಿ, ಎಣ್ಣೆ ಕಾದಿದೆ. ನೋಡಿ, ಈಗ ಒಂದೊಂದೇ ಈ ಥರ ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಅದುವಾಗಿ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದೇ ಸರಿ ಉರಿ ಇಟ್ಟು ಮಾಡಿದ್ರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಆ ಥರನೇ ಹಸಿನೇ ಇರುತ್ತೆ. ನಿಧಾನಕ್ಕೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಬರುತ್ತೆ, ತಿನ್ನಬೇಕಾದ್ರೆ ಗರಿ ಗರಿಯಾಗಿರುತ್ತೆ. ನೋಡಿ, ಈ ಬಣ್ಣ ಬಂದ ನಂತರ ತೆಗೆದುಬಿಡಬೇಕು. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಯಾವುದಾದ್ರು ಚಿಕ್ಕದು ಬಾಣಲಿ ಥರ ಆ ಥರದ್ರಲ್ಲಿ ಮಾಡ್ಕೊಳ್ಳಿ. ಅದು ಎಣ್ಣೆ ಸ್ವಲ್ಪ ಕಹಿ ಅಂಶ ಎಲ್ಲ ಬಿಟ್ಕೊಂಡಿದ್ರು ಬೇರೆ ಅದಕ್ಕೆಲ್ಲ ಯೂಸ್ ಮಾಡೋಕ್ಕೂ ಸ್ವಲ್ಪ ಇದಾಗುತ್ತೆ. ನೋಡಿ, ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ.
ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿ ಇರುತ್ತೆ ಈ ಥರ ಮಾಡ್ಕೊಡೋದ್ರಿಂದ. ನೋಡಿ, ಹಾಗಲಕಾಯಿ ಗೊಜ್ಜು ಆ ಥರ ಮಾಡಿ ಯಾವಾಗಲೂ ಅದೇ ಬೋರಾಗಿರುತ್ತೆ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳೆಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.